ಇವತ್ತು ನಾವು ಎಲ್ಲಿದ್ದೀವಿ ಗೊತ್ತಾ ವೀಕ್ಷಕರೇ? ನಾವು ಇವತ್ತು ಚಿಕ್ಕಬಳ್ಳಾಪುರದ ಲೋಕಸಭಾ ಕ್ಷೇತ್ರದಲ್ಲಿದ್ದೀವಿ. ಬರೀ ರಾತ್ರಿ ಫಿಲಮ್ ನೋಡಿ ಡೈಲಾಗ್ ಹೊಡೆದು ಅಂದ್ಕೊಂಡ್ಬಿಟ್ಟಿದ್ದಾರೆ. ಡೈಲಾಗ್ ಹೊಡೆದಷ್ಟು ಸುಲಭ ಅಲ್ಲ. ಯಾರು? ಪ್ರದೀಪ್ ಈಶ್ವರ್ ಅವರು. ಫಸ್ಟ್ ಆಫ್ ಆಲ್ ಇವಾಗ ಚೊಪ್ಪಿದವ್ನು ನೋಡ್ಬೇಕಂಗೆ ಅಂಥವ್ರಿಗೆ ಯಾಕಂತ ಹೇಳ್ತೀನಿ ನೋಡಿ. ಫಸ್ಟ್ ಆಫ್ ಆಲ್ ನಾವು ಎಮ್ ಎಲ್ ಎಲೆಕ್ಷನ್ಗೆ ಅವ್ರು ಕೊಡ್ತೀರಿ ಅಂತ ಹೇಳಿದಕ್ಕೆ ನಾವು ಹಾಕಿದ್ದೀವಿ. ಎಂ ಪಿ ಎಲೆಕ್ಷನ್ಗೆ ಬೇರೆ ರೀತಿ ಅವ್ರು ಕೊಡಬೇಕು ಅಂಥದ್ದು ಬಿಟ್ಬಿಟ್ಟು ನೀವು ಇವಾಗ ಅದರಲ್ಲಿ ಗೆದ್ದಿರೋ ಮಾತ್ರ ನಾವು ಕೊಡೋದು ಕಂಟಿನ್ಯೂ ಮಾಡೋದಂದ್ರೆ ಅವೆಲ್ಲ ಆಗೋದಿಲ್ಲ. ಅವೆಲ್ಲ ಏನಿಲ್ಲ, ಅದೇ ಹೆಂಡತಿ ಅಂತ ತಗೊಂಡ್ರೆ ಮಕ್ಕಳು ಫ್ರೀ ಅಂದಂಗೆ ಇವ್ರಿಗೆಲ್ಲ ಪುಕ್ಸಾಟೆ ಕೊಡಕ್ಕೆ ಹಿಡಿದ್ರು. ಪುಕ್ಸಾಟೆಗೋಸ್ಕರ ಗೆದ್ದಿದ್ದಾರೆ ಅಷ್ಟೇ. ಅವ್ನು ಹೋಗಿತ್ತು ಇವತ್ತು 9-10 ತಿಂಗಳಿಂದ ಏನು ದಬ್ಬಾಕಿರೋದು ಏನೂ ಇಲ್ಲ ಇಲ್ಲಿ. ಹೇಗಿಲ್ಲಿ ಬಿಡ್ರಿ ಅಯ್ಯ, ಅವ್ನ ಗ್ಯಾರಂಟಿ ಯಾವನಿಗೆ ಬೇಕು ನೋಡ. ಅವ್ನು ಕೂಲಿ ಮಾಡೋನು, ಅವ್ನು 1000 ಸಂಪಾದನೆ ಮಾಡ್ತಾನೆ ದಿನ. ಅವ್ನಿಗೇನಕ್ಕೆ ಬೇಕು ಇವನ್ ಗ್ಯಾರಂಟಿ? ಫಿಲಮ್ ಡೈಲಾಗ್ ಹೊಡ್ಕೊಂಡು ಏನೋ ಹೇಳಿದ್ದಾರೆ, ಬಟ್ ಅವೆಲ್ಲ ಈ ಸಲ ನಡೆಯೋದಿಲ್ಲ. ಎಲ್ಲ ಬೋಗಸ್ ಅಂತ ಎಲ್ಲರಿಗೂ ಗೊತ್ತಿದೆ, ಬೇರೆಯವರೆಲ್ಲ ಹೇಳ್ತಿದ್ದಾರೆ, ಅದ್ರಲ್ಲಿ ನಡೆಯೋದಿಲ್ಲ ಅವೆಲ್ಲ. ಈಗ ಅರ್ಥ ಆಯ್ತಾ? ಏನು ಮಾಡೋನು ಪ್ರದೀಪ್ ಈಶ್ವರು? ಅವನಿಗೆ ಮೈಕ್ ಹಿಡ್ಕೊಂಡು ಮಾತಾಡೋದನ್ನು ಒಂದು ಕಲ್ತವನೆ, ಅದೇ ಅವ್ನ ಲ್ಯಾಂಗ್ವೇಜು. ಆ ಲ್ಯಾಂಗ್ವೇಜ್ಗೆ ಜನ ಬಗ್ಗವ್ರೆ. ಇಲ್ಲೇ ನಿಂತ್ಕೊಂಡು ಹೇಳಿದ್ರು ನಿಮಗೆ ಮನ್ನಾ ಮಾಡ್ತೀನಿ, ನಿಮ್ಗೆ ರೇಖೆ ಹಾಕಿಸ್ಕೊಡ್ತೀನಿ. ಅವ್ರು ನಮ್ಮ ಕೈಗೂ ಸಿಕ್ಕಲ್ಲ, ನಮಗೆ ಬರ್ತಾನೂ ಇಲ್ಲ ಅವರು. ಸರ್ ಪ್ರದೀಪ್ ಈಶ್ವರ್ ಇದ್ದರೆ ಇವಾಗ ಕೆಲಸ ಅಭಿವೃದ್ಧಿ ಮಾಡಬೇಕಲ್ಲ ಸರ್. ಮಾಡಿಲ್ವಾ ಪ್ರದೀಪ್? ಎಲ್ಲಿ ಮಾಡ್ತಾರೆ ಸರ್? ಯಾವುದು ಶೂನ್ಯ ಆಗಿಬಿಟ್ಟಿದೆ ಸರ್ ಚಿಕ್ಕಬಳ್ಳಾಪುರ. ಇವಾಗ ನಾವು ದುಡ್ಕೊಂಡು ತಿಂತಾ ಇಲ್ಲ ಇದ್ದೀವಿ. ನಮ್ಗೆ ಎಷ್ಟು ವಯಸ್ಸು? ಅಷ್ಟು ವರ್ಷದಿಂದ ನಾವು ದುಡ್ಕೊಂಡು ತಿಂತಾ ಇದ್ದೀರಿ. ಇವರು ಬಿಡ ನನಗೆ 5 ಗ್ಯಾರಂಟಿ ಕೊಟ್ಬಿಟ್ಟಿದ್ದೀನಿ ಅಂದರೆ ಏನು ಪ್ರಯೋಜನ? ನೀವೇ ಹೇಳಿ. ಆ 5 ಗ್ಯಾರಂಟಿಗಳಿಗೆ ಬಲಿಪಶುಗಳಾದರೆ ಹೊರತು ಇಲ್ಲದೆ ಇದ್ರೆ ಯಾವ ಕಾಲಕ್ಕೆ ಕಾಂಗ್ರೆಸ್ ಬರಬೇಕಾಗಿತ್ತು ಈ ಕರ್ನಾಟಕದಲ್ಲಿ? ಬರೋಕ್ಕಿಲ್ಲ, ಬರೋದು ಇಲ್ಲ. ಇನ್ನು ಇದೇ ಲಾಸ್ಟು. ಕರ್ನಾಟಕಕ್ಕೆ ಪಾಕಿಸ್ತಾನ ಗತಿ ಬರುತ್ತೆ, ಹೆಂಗೈತ್ರೆ ಪಾಕಿಸ್ತಾನ ಗತಿ. ಬೇಡ ನಮಗೆ, ಅವ್ರ ಸರ್ಕಾರನೇ ಬೇಡ ನಮಗೆ. ಅಲ್ಲ, ಮತ್ತೆ ಈಗ ಅವರೆಲ್ಲ ಉಚಿತ ಬಸ್ ಎಲ್ಲ ಕೊಟ್ಟಿದಾರಲ್ಲ ಕಾಂಗ್ರೆಸ್. ಅದಕ್ಕೇನ ಜನಗಳು ಸಾಯ್ತಾ ಇದ್ದಾರೆ, ಕೈಗಳು ಮುರ್ಕೊತಾ ಇದ್ದಾರೆ, ಕಾಲುಗಳು ಮುರ್ಕೊತಾ ಇದ್ದಾರೆ. ಆ ರಶಲ್ಲಿ ಏನು ಮಾಡವನ ಸಿದ್ದರಾಮಯ್ಯ? ರೈತರಿಗೆ 2000 ಭಿಕ್ಷೆ ಕೊಟ್ಟವನು. ಇವರಿಗೆಲ್ಲ ಕೆಲ್ಸಕ್ಕೆ ಬಾರ್ದು ಗ್ಯಾರಂಟಿಗಳನ್ನ ಕೊಟ್ಕೊಂಡು. ಈ ಕಾಂಗ್ರೆಸ್ಸಲ್ಲಿ ರಾಹುಲ್ ಗಾಂಧಿ ಅವರು 60 ವರ್ಷ ಮಾಡಿದ್ದಾರೆ. ಏನು ಮಾಡಿದ್ದಾರೆ? ಅಲ್ಲ, ಏನು ಮಾಡಿದ್ದಾರೆ ಫಸ್ಟ್ ಆಫ್ ಆಲು? ಈಗ ಕರ್ನಾಟಕದಲ್ಲಿ ಫ್ರೀ ಯೋಜನೆಗಳಿದೆ, ಫ್ರೀ ಬಸ್, ಅದೆಲ್ಲ ಹೆಣ್ಮಕ್ಳಿಗೆ ಹೇಗಿದೆ ಅದು? ಫ್ರೀ ಅಂದರೆ ಏನು, ನಮ್ಮದು ತಗೊಂಡು ನಮಗೆ ಕೊಡೋದಾ? ಅದು ಏನು ನಮಗೇನು ಬೇಡ. ಮನೆ ಯಜಮಾನ ಕರೆಕ್ಟಾಗಿ ಇಲ್ದಿದ್ರೆ ನಾವು ಮನೆ ಯಜಮಾನ ಬೇರೆಯವ್ರನ್ನ ಆಯ್ಕೆ ಮಾಡ್ಕೊಬೋದು. ಮನೆ ಯಜಮಾನ ಕರೆಕ್ಟಾಗಿ ಇದ್ದಿದ್ಮೇಲೆ ನಾವು ಯಾಕೆ ಬೇರೆಯವ್ರು ನೀವು ಆಯ್ಕೆ ಮಾಡ್ಕೊಬೇಕು? ಈ ಸರಿ ಸುಧಾಕರ್ ಸಾರ್ ಚಿಕ್ಕಬಳ್ಳಾಪುರಕ್ಕೆ ದೇವತಾ ಮನುಷ್ಯ. ಸುಧಾಕರ್ ಸಾರ್ ನಮಗೆ ದೇವರು. ನಮಗೇನು ಬೇಕು ಹೆಣ್ಮಕ್ಳಿಗೆಲ್ಲ ಮಾಡಿದ್ದಾರೆ ಸೌಕರ್ಯ. ಸಾರ್ ನಮಗೆ ನೀರಿಲ್ಲ ಕುಡಿಯೋಕ್ಕೆ ಅಂತ ತಕ್ಷಣ ಘಟಕ ಹಾಕಿಸ್ಕೊಟ್ರು, ಗೊತ್ತಾ? ಅಂತರ್ಗಂಗೆ ಹಾಕ್ಕೊಟ್ರು ಅವರು. ಸುಧಾಕರ್ ಮಾಡಿರೋಂಥ ಕೆಲಸಗಳು ಒಬ್ಬ CM ಆಗಿಯೂ ಯಾರೂ ಮಾಡಿಲ್ಲ ಈ ಕ್ಷೇತ್ರದಲ್ಲಿ. ಹೌದು, ಅವರು ಅನೇಕ ಕಾರ್ಯಕ್ರಮಗಳು ಮಾಡಿರೋವನ್ನ ನೆನೆಸ್ಕೊಂಡ್ರೆ ಮೈ ಜುಮ್ ಅಂತದೆ ಜನಗಳಿಗೆ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ರಾಜ್ಯದಲ್ಲಿ ಬಿಸಿಲು ಬಹಳ ಜೋರಾಗಿದೆ. ಕೇವಲ ಬಿಸಿಲಷ್ಟೇನಾ? ಬಿಸಿಲು ಮಾತ್ರ ಅಲ್ಲ, ಲೋಕಸಭಾ ಚುನಾವಣೆಯ ಕಾವು ಕೂಡ ಅಷ್ಟೇ ಜೋರಾಗಿದೆ. ಇವತ್ತು ನಾವು ಎಲ್ಲಿದ್ದೀವಿ ಗೊತ್ತಾ ವೀಕ್ಷಕರೇ? ನಾವು ಇವತ್ತು ಚಿಕ್ಕಬಳ್ಳಾಪುರದ ಲೋಕಸಭಾ ಕ್ಷೇತ್ರದಲ್ಲಿದ್ದೀವಿ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ BJP ಅಭ್ಯರ್ಥಿಯಾಗಿ ಡಾಕ್ಟರ್ ಸುಧಾಕರ್ ಸ್ಪರ್ಧೆ ಮಾಡ್ತಾ ಇದ್ದರೆ, ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಕ್ಷಾ ರಾಮಯ್ಯ ಅವರು ಸ್ಪರ್ಧೆ ಮಾಡ್ತಿದ್ದಾರೆ. ಬನ್ನಿ, ಚಿಕ್ಕಬಳ್ಳಾಪುರದ ಜನತೆಯನ್ನು ಕೇಳಿ ತಿಳ್ಕೊಳ್ಳೋಣ, ನಿಮ್ಮ MP ಯಾರು ಅಂತ. ಯಾರಾಗ್ತಾರೆ ಚಿಕ್ಕಬಳ್ಳಾಪುರದ MP ಅನ್ನೋದಕ್ಕೆ ಕ್ಷೇತ್ರದ ಜನತೆನೇ ಉತ್ತರ ಕೊಡ್ತಾರೆ. ಈ ಸಲ ಚಿಕ್ಕಬಳ್ಳಾಪುರದ MP ಯಾರಾಗ್ತಾರೆ? ಅಬ್ಸಲ್ಯೂಟ್ಲಿ ಹೇಳ್ಬೇಕಂದ್ರೆ ಸುಧಾಕರ್ ಆಗ್ತಾರೆ ಈ ಸಲ. ಏನಕ್ಕೆ ಸುಧಾಕರ್? ಅಭಿವೃದ್ಧಿ ಮಾಡಿದ್ದಾರೆ. ಇವತ್ತು ಕಾಂಗ್ರೆಸ್ ಏನು ಮಾಡಿದೆ? ಇವತ್ತು ಸುಧಾಕರ್ ಇದ್ದಾಗ ಮೆಡಿಕಲ್ ಕಾಲೇಜ್ ಅಂತ ಬಂಡೆ ಅವರು ಒಂದು ಇದರಲ್ಲಿ ಇದ್ದಿದ್ದವರು, ಬಟ್ ಆದರೆ ಅವ್ರಿಗೆ ಬಿಟ್ಕೊಡ್ದೆ ಇವತ್ತು ಸುಧಾಕರ್ ಅವರು ಇಲ್ಲಿ ತಂದಿದ್ದಾರೆ. ಅದರಿಂದ ಇವತ್ತು ಚಿಕ್ಕಬಳ್ಳಾಪುರ ಇವತ್ತು ಇಂಪ್ರೂವ್ಮೆಂಟ್ ಆಗಿರೋದೇ ಸುಧಾಕರ್ನಿಂದ. ಇಲ್ಲಿದ್ದರೆ ಇವತ್ತು ಮೂಲೆ ಗುಂಪಾಗ್ತಿತ್ತು. ಇವತ್ತು ಬೇರೆ ಒಂದು ತಾಲೂಕುಗಳು, ಬೇರೆ ಕ್ಷೇತ್ರಗಳು ನೋಡ್ತಾ ಇದ್ದೀವಿ ಯಾವ ರೀತಿ ಇಂಪ್ರೂವ್ಮೆಂಟ್ ಆಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಇರೋ ಒಂದು ಇದರಲ್ಲಿ ಯಾವ ರೀತಿ ಇಂಪ್ರೂವ್ಮೆಂಟ್ ಆಗಿದೆ ಅಂತ ನಾವು ನೋಡ್ತಿದ್ದೀವಿ. ಚೆನ್ನಾಗಿ ಮಾಡಿದ್ದಾರೆ. ಮತ್ತು ML ಎಲೆಕ್ಷನಲ್ಲಿ ಯಾಕೆ ಸೋಲಿಸಿದ್ರಿ? ML ಎಲೆಕ್ಷನ್ ಸೋಲಿಸಿದಂದರೆ ಅದು ಬೇರೆ ರೀತಿ ಆಯಿತು. ಇಲ್ಲಿ JDS ಪ್ಲಸ್ ಕಾಂಗ್ರೆಸ್ ಇಬ್ಬರು ಇದು ಮಿಲನ ಆಗ್ಬಿಟ್ಟು ಇದಾಗಿದೆ ಅಷ್ಟೇ. ಇಲ್ಲಿದ್ರೆ ಏನೋ ಅದೇನು ಗೆಲ್ತಿರ್ಲಿಲ್ಲ ಅದು ಅವಾಗೂ. ಅದರಿಂದ ಸುಧಾಕರ್ ಸೋತಿದ್ರು ಅಷ್ಟೇ. ಯಾಕೆ ರಕ್ಷಾರಾಮಯ್ಯ ಯಾಕೆ ಗೆಲ್ಲಲ್ಲ? ಫಸ್ಟ್ ಆಫ್ ಆಲ್ ಸುಧಾಕರ್ ಕರೆಕ್ಟಾಗಿದ್ದು, ಅದಕ್ಕೆ ನಾವು ಗೆಲ್ಲಿಸ್ಬೇಕು. ಇವತ್ತು ಕರೆಕ್ಟಾಗಿ ಇಲ್ದರೆ ಅಕಸ್ಮಾತ್ ಬೇರೆದು ಏನೋ ರೀಸನ್ ಇದ್ದರೆ ನಾವು ಸೋಲ್ಸ್ಬೋದಾಗಿತ್ತು. ಬಟ್ ಆದರೆ ಅವರು ಕರೆಕ್ಟಾಗಿ ಮಾಡ್ತಿದ್ದಾರೆ, ಕರೆಕ್ಟಾಗಿ ಇದ್ದಾರೆ. ಇನ್ನು ರಕ್ಷಾರಾಮಯ್ಯ ನಮ್ಗೆ ಹೆಂಗೆ ಬೇಕಿನ್ನ? ಮನೆ ಯಜಮಾನ ಕರೆಕ್ಟಾಗಿ ಇಲ್ದಿದ್ರೆ ನಾವು ಮನೆ ಯಜಮಾನ ಬೇರೆಯವ್ರನ್ನ ಆಯ್ಕೆ ಮಾಡ್ಕೊಬೋದು. ಮನೆ ಯಜಮಾನ ಕರೆಕ್ಟಾಗಿದ್ದಿದ್ಮೇಲೆ ನಾವು ಯಾಕೆ ಬೇರೆಯವ್ರು ನೀವು ಆಯ್ಕೆ ಮಾಡ್ಕೊಬೇಕು? ಮತ್ತು ನಿಮ್ಮ ಶಾಸಕ ಪ್ರದೀಪ್ ಈಶ್ವರ್ ಅವರು ನನ್ನ ಸ್ಟಾರ್ ಪ್ರಚಾರಕ ಅಂತ ಹೇಳ್ತಾರೆ ರಕ್ಷಾರಾಮಯ್ಯ, ಮತ್ತು ಗೆದ್ರೆಂಗೆ ಸರ್ ನೋಡಿ ಸರ್,
ಫಿಲಮ್ ಡೈಲಾಗ್ಲಾಕ್ ಹೊಡ್ಕೊಂಡು ಏನೋ ಹೇಳಿದ್ದಾರೆ. ಬಟ್ ಅವೆಲ್ಲ ಈ ಸಲ ನಡೆಯೋದಿಲ್ಲ, ಎಲ್ಲ ಬೋಗಸ್ ಅಂತ ಎಲ್ಲರೂ ಗೊತ್ತಿದೆ, ಬೇರೆಯವರೆಲ್ಲ ಹೇಳ್ತಿದ್ದಾರೆ, ಅದರಲ್ಲಿ ನಡೆಯೋದಿಲ್ಲ ಅವೆಲ್ಲ. ಈಗ ಇನ್ನೊಂದು, ನಾವು ಇಲ್ಲಿ ಕ್ಷೇತ್ರದಲ್ಲಿ ಸುಧಾಕರ್ ಅಂತ ನಾವು ನೋಡೋದಕ್ಕಿಂತ ಮೊದಲು ನರೇಂದ್ರ ಮೋದಿ ಅಂತ ನೋಡ್ತೀವಿ. ಇವತ್ತು ದೇಶ ಯಾವ ರೀತಿ ಅಭಿವೃದ್ಧಿ ಆಗಿದೆ ಅಂತ ನಾವು ನೋಡ್ತೀವಿ. ಆರ್ಥಿಕವಾಗಿ 3ನೇ ಸ್ಥಾನಕ್ಕೆ ಬಂದಿದೆ. ಯಾರು ತಂದಿದ್ರು? ಯಾವುದು ತಂದಿಲ್ಲ. ಈ ಕಾಂಗ್ರೆಸ್ಸಲ್ಲಿ ರಾಹುಲ್ ಗಾಂಧಿ ಅವರು 60 ವರ್ಷ ಮಾಡಿದ್ದಾರೆ. ಏನು ಮಾಡಿದ್ದಾರೆ? ಅಲ್ಲ, ಏನು ಮಾಡಿದ್ದಾರೆ? ಫಸ್ಟ್ ಆಫ್ ಆಲು ಎಲ್ಲ ಹಗರಣಗಳು ಸುರಿಮಳೆ ಸುರ್ಕೊಂಡಿದ್ದಂಗಿದ್ದಾರೆ. ಅವೆಲ್ಲ ನಮ್ಗೇನು ಬೇಕೋ ಅದನ್ನ ನೋಡಿ ಇವತ್ತು ಅದೇ ಕ್ಯಾಂಡಿಡೇಟ್ನ ವಾರ್ಸೋಕ್ಕಾಗುತ್ತಾ? ಇವತ್ತು ನರೇಂದ್ರ ಮೋದಿ ಅವ್ರ ಬಗ್ಗೆ ಒಂದು ಭ್ರಷ್ಟಾಚಾರದ ಬಗ್ಗೆ ಒಂದೇ ಹೇಳಿ ಯಾರಾಗಲಿ ನೋಡೋಣ. ಇವತ್ತು 5 kg ಅಕ್ಕಿ ಕೊಡ್ತಾರೆ, 3 kg ಅಕ್ಕಿ ಇಳಿಸಿದ್ದಾರೆ. ಯಾರು ಇಳಿಸಿರೋದು? 2 kg ಅಕ್ಕಿ ಏನಾಯಿತು? 10 kg ಅಂತ ಹೇಳಿದ್ರಲ್ವ ಗ್ಯಾರಂಟಿ ಭಾಗ್ಯಗಳು. 10 kg ಅಂತ ಹೇಳಿದ್ರಲ್ಲ, 10 kgಲ್ಲಿ ಯಾವ್ಯಾವ ಕರೆಕ್ಟಾಗಿ ಬರ್ತಿದೆ? ಆ ಗ್ಯಾರಂಟಿ 5 ಭಾಗ್ಯಗಳಲ್ಲಿ ಯಾವ್ಯಾವ ಕರೆಕ್ಟಾಗಿ ಬರ್ತಿದೆ? ಫಸ್ಟ್ ಆಫ್ ಆಲ್ ನಮಗೆ ಈ ಕಾಂಗ್ರೆಸ್ ಅವರು ಈ ಮುಂಬರುವ ಲೋಕಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಗೆಲ್ಲಿಲ್ಲ ಅಂದರೆ ಈ ಯೋಜನೆಗಳನ್ನೆಲ್ಲ ತೆಗೆದು ಬಿಡ್ತೀವಿ ಅಂತ ಜನರಿಗೆ ಹೇಳಿದ್ದಾರೆ. ಫಸ್ಟ್ ಆಫ್ ಆಲ್ ಇವಾಗ ಚೊಪ್ಪಿ ತಗೊಂಡು ಹೊಡಿಬೇಕಂಗೆ ಅಂಥವ್ರಿಗೆ. ಯಾಕಂತ ಹೇಳ್ತೀನಿ ನೋಡಿ, ಫಸ್ಟ್ ಆಫ್ ಆಲ್ ನಾವು MLA ಎಲೆಕ್ಷನ್ಗೆ ಅವ್ರು ಕೊಡ್ತೀರ ಅಂತ ಹೇಳಿದಕ್ಕೆ ನಾವು ಹಾಕಿದ್ದೀವಿ. MP ಎಲೆಕ್ಷನ್ಗೆ ಬೇರೆ ರೀತಿ ಅವ್ರು ಕೊಡಬೇಕು ಅಂಥದ್ದು ಬಿಟ್ಬಿಟ್ಟು ನೀವು ಇವಾಗ ಅದರಲ್ಲಿ ಗೆದ್ದರೆ ಮಾತ್ರ ನಾವು ಕೊಡೋದು ಕಂಟಿನ್ಯೂ ಮಾಡೋದ್ರೆ ಅವೆಲ್ಲ ಆಗೋದಿಲ್ಲ. ಅವೆಲ್ಲ ಈ MP ಎಲೆಕ್ಷನ್ಗೆ ಇದೇ ಥರ 25 ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಅವ್ರು ತಗೊಂಡ್ಬಂದಿದ್ದಾರೆ. ಅವೆಲ್ಲ ವರ್ಕೌಟ್ ಆಗುತ್ತೆ ಅಂತೀರಾ? ಅದೆಲ್ಲ ವರ್ಕೌಟ್ ಆಗೋದಿಲ್ಲ. ಮೋದಿ ಇಲ್ದಿದ್ರೆ ವರ್ಕೌಟ್ ಆಗ್ತಿತ್ತು. ಮೋದಿ ಇರೋ ಕಾರಣ ಯಾವುದೇ ವರ್ಕೌಟ್ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ದೇಶದ ಜನ ಅರ್ಥ ಮಾಡ್ಕೊಬೇಕು. ಜಾಗತಿಕ ಮಟ್ಟದಲ್ಲಿ ಬೇರೆ ದೇಶಗಳಲ್ಲಿ ಇವತ್ತು ಮೋದಿನ ಆಡಿ ಹೊಗಳ್ತಾ ಇದ್ದಾರೆ, ಎಲ್ಲರೂ ಒಪ್ಕೊಂಡಿದ್ದಾರೆ. ಇವತ್ತು ಇವರು ಯಾರೋ ನೆಹರು ಅವ್ರು ಇರೋ ಕಾಲದಲ್ಲಿ ಚೀನಾಗೆ ಎಷ್ಟೊಂದು ಅಕ್ಷಯ್ ಚೀನಾ ಅಂತ ಹೇಳ್ಬಿಟ್ಟು ಅದೆಷ್ಟು ಬಿಟ್ಕೊಟ್ರು. ಅವಾಗೇನು ಮಾಡ್ತಿದ್ರು ಅವರು? ಇವತ್ತು ಏನಾದರೂ ಗಡಿ ಪ್ರದೇಶದಲ್ಲೇ ಆಗಲಿ, ಇವತ್ತು ಸೈನ್ಯದಲ್ಲೇ ಆಗಲಿ, ಏನಾದರೂ ಸ್ವಲ್ಪ ಏನಾದರೂ ಇದಿದೆಯಾ, ಮಿಸ್ಟೇಕ್ ಇದೆಯಾ, ಫಾಲ್ಟ್ ಇದೆಯಾ? ನಮ್ಮ ಇವತ್ತು ದೇಶ ಸೈನಿಕರು ಇವತ್ತು ಯಾವ ರೀತಿ ಇದ್ದಾರೆ? ಇವತ್ತು ಕೆಲವರೆಲ್ಲ ಡಿಬೇಟ್ ಕೊಡ್ತಿದ್ದಾರೆ. ಯಾವ ರೀತಿ ಕೊಡ್ತಿದ್ದಾರೆ? ಇವತ್ತು ಅವರೇ ಕಂಪೇರ್ ಮಾಡ್ತಿದ್ದಾರಲ್ಲ, ಅವತ್ತಿರೋ ಸರ್ಕಾರಕ್ಕೂ ಇವತ್ತಿರೋ ಸರ್ಕಾರಕ್ಕೂ ನಮ್ಗೆ ಯಾವ ರೀತಿ ಡಿಫ್ರೆನ್ಸ್ ಇದೆ ಅಂತ ಹೇಳ್ಬಿಟ್ಟು. ಫಸ್ಟ್ ಆಫ್ ಆಲ್ ನಾವು ದೇಶದ ಸೈನಿಕರನ್ನ ದೇಶಕ್ಕೆ ಬೆನ್ನೆಲುಬಾಗಿರೋಂಥ ರೈತರನ್ನ ನಾವು ನೋಡಬೇಕಾಗುತ್ತೆ. ಇವತ್ತು ನರೇಂದ್ರ ಮೋದಿ ಅವರು ದೇಶದ ಒಂದು ರೈತರಿಗೆ ಏನು ಮಾಡಿಲ್ಲ. ಫಸ್ಟ್ ಆಫ್ ಆಲು ಯೂರಿಯಾ ಬೆಲೆ ಎಷ್ಟಿದೆ ಇವತ್ತು ಬೇಸಾಯದ ಬೆಲೆ. ಬಟ್ ಆದರೆ ಅವರು ಸಬ್ಸಿಡಿ ಮೂಲಕ ಎಷ್ಟು ಕೊಡ್ತಿದ್ದಾರೆ? 2,600 ಚಿಲ್ಲರೆ ಇರೋವಂಥದ್ದು ಇವತ್ತು 275 ರೂಪಾಯಿಗೆ ಕೊಡ್ತಿದ್ದಾರೆ. ಫಸ್ಟ್ ಆಫ್ ಆಲ್ ಇಲ್ಲಿ ಕಾಂಗ್ರೆಸ್ ಬಂದಿರೋ ಕಾರಣ ಏನಂದರೆ, ಕರ್ನಾಟಕದಲ್ಲಿ ಮೋದಿ ಕೊಟ್ಟಿರುವಂತಹ ಗ್ಯಾರಂಟಿಗಳು, ಫ್ರೀ ಯೋಜನೆಗಳನ್ನ ಮನೆಗೆ ತಲುಪ್ತಿರೋದೇ ಫಸ್ಟ್ ಆಫ್ ಆಲ್ ಇಲ್ಲಿ BJP ಮಾಡಿದಿರೋಂಥ ಒಂದು ಇದು ಡಿಫ್ರೆಂಟು. ಅದೊಂದು ಮಾಡ್ಕೊಂಬಂದಿದ್ರೆ ಇವ್ರು ಇಲ್ಲೇನು ಮಾಡ್ತಾರೆ ಏನು ಮಾಡಲ್ವ. ಬಟ್ ಅದು ಪಕ್ಕ ಎಳಿತಾ ಇತ್ತು BJP. ನರೇಂದ್ರ ಮೋದಿ ಅವ್ರ ಹೆಸರು ಕೆಡ್ತಿರ್ಲಿಲ್ಲ. BJPಯಲ್ಲಿ ಕೆಲವರು ಮುಖಂಡರಿದ್ದಾರೆ, BJP ಮುಖಂಡರು. ಅವ್ರು ಸರಿ ಇಲ್ಲದ ಕಾರಣ ಇವತ್ತು BJP ಕಳ್ಕೊಂಡಿರೋದಷ್ಟೇ. ಇಲ್ಲಿದ್ರೆ ಇಲ್ಲಿ ಬರ್ತಿತ್ತು. ಒಟ್ಟಾರೆಯಾಗಿ ನಿಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ MP ಯಾರು? ಸುಧಾಕರ್ ಬಿಟ್ಟರೆ ಇನ್ಯಾರು ಇಲ್ಲ. ಅವ್ರ ಮೇಲೆ ಸವಾಲು ಹೊಡೆಯುವಂಥವ್ರು. ಬರ್ಬೋದು, ಡೈಲಾಗ್ ಹೇಳ್ಬೋದು ಈ ಸಲ ಅಂತ ಆಗೋದಿಲ್ಲ, ಬರೋದಿಲ್ಲ. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ ಸರ್, ಚಿಕ್ಕಬಳ್ಳಾಪುರದ ಮುಂಬರುವ MP ಯಾರು? ಸುಧಾಕರ್. ಯಾಕೆ ಸರ್ ಸುಧಾಕರ್ ಬೇಕಾದಷ್ಟು ಕೆಲಸಗಳನ್ನು ಮಾಡವ್ರೆ. ಸುಧಾಕರ್ ಮಾಡಿರೋಂಥ ಕೆಲಸಗಳು ಒಬ್ಬ CM ಆಗಿಯೂ ಯಾರೂ ಮಾಡಿಲ್ಲ ಈ ಕ್ಷೇತ್ರದಲ್ಲಿ. ಹೌದು. ಮೆಡಿಕಲ್ ಕಾಲೇಜ್ ತಂದಿದ್ದಾರೆ, ನೀರು ತಂದಿದ್ದಾರೆ, ರೈತರಿಗೆ ರಸ್ತೆಗಳು ಮಾಡಿಸವ್ರೆ. ಅವರು ಅನೇಕ ಕಾರ್ಯಕ್ರಮಗಳು ಮಾಡಿರೋವನ್ನು ನೆನೆಸ್ಕೊಂಡ್ರೆ ಮೈ ಜುಮ್ ಅಂತದೆ ಜನಗಳಿಗೆ. ಹೌದು ಸರ್. ಇಷ್ಟೆಲ್ಲ ಕಾರ್ಯಗಳನ್ನು ಮಾಡಿದರೂ ಕೂಡ ಚಿಕ್ಕಬಳ್ಳಾಪುರ ಜನತೆ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಕೈ ಬಿಟ್ಟುಬಿಟ್ರಲ್ಲ, ಕಾರಣ ಏನಿರ್ಬೋದು? ಸಿದ್ದರಾಮಯ್ಯನಿಗೆ ಮಾಡಿದ್ದ 5 ಗ್ಯಾರಂಟಿಗಳು ಹೆಂಗೂ ಕಾಂಗ್ರೆಸ್ಸು ದಳ BJP ದಳ ಬರ್ತದೆ ಅಂತ ಹೇಳ್ಬಿಟ್ಟು 11th ಅವರಲ್ಲಿ 5 ಗ್ಯಾರಂಟಿಗಳನ್ನ ಯಾವಾಗ ಸಿದ್ದರಾಮಯ್ಯನ ಕೊಟ್ಟನೋ ಜನ 11th ಅವರಲ್ಲಿ ಟರ್ನ್ ಆದರು. ಇನ್ನೇನು ಅವರ ಕೋರಿಕೆಗಳಿಗೆ ಸರ್ಕಾರಗಳಿಗೆ ಮಣಿದು ಆ 5 ಗ್ಯಾರಂಟಿಗಳಿಗೆ ಬಲಿಪಶುಗಳಾದರೆ ಹೊರತು ಇಲ್ಲದೇ ಇದ್ದರೆ ಯಾವ ಕಾಲಕ್ಕೆ ಕಾಂಗ್ರೆಸ್ ಬರಬೇಕಾಗಿತ್ತು ಈ ಕರ್ನಾಟಕದಲ್ಲಿ? ಬರೋಕ್ಕಿಲ್ಲ, ಬರೋದಿಲ್ಲ. ಇನ್ನು ಇದೇ ಲಾಸ್ಟು. ಸರ್, ಈ ಬಾರಿ ಕಾಂಗ್ರೆಸ್ ಗೆಲ್ಲಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ಅಂದರೆ ಗ್ಯಾರಂಟಿಗಳನ್ನು ತೆಗೆದು ಬಿಡ್ತೀವಿ ಅಂತಂದಿದ್ದಾರಂತೆ. ತೆಗೀಲಿ ಬಿಡ್ರಿ. ಅಯ್ಯ, ಅವನ ಗ್ಯಾರಂಟಿ ಯಾವನಿಗೆ ಬೇಕು? ನೋಡು, ಅವ್ನು ಕೂಲಿ ಮಾಡೋನು, ಅವ್ನು 1000 ಸಂಪಾದನೆ ಮಾಡ್ತಾನೆ ದಿನ. ಅವ್ನಿಗೇನಕ್ಕೆ ಬೇಕು ಇವನ್ ಗ್ಯಾರಂಟಿ? ಸಾಯಂಕಾಲ ಹೋಗಿ ಕುಡಿತಾನೆ ಆ ಎಕ್ಸ್ಟ್ರಾ ದುಡ್ಡಿಗೆ. ಅವನ ಆರೋಗ್ಯನೂ ಹಾಳು ಮಾಡ್ಕೊಳ್ತಾನೆ. ನಮ್ಮ ವ್ಯವಸ್ಥೆನೇ ಕೆಡ್ತದೆ ಅದರಿಂದ. ಯಾವತ್ತೂ ನಮ್ಮ ಸ್ವಯಂ ಕೃಷಿಯಿಂದ ನಾವು ದುಡಿದು ಏನು ಮಾಡವನ ಸಿದ್ದರಾಮಯ್ಯ? ರೈತರಿಗೆ 2,000 ಭಿಕ್ಷೆ ಕೊಟ್ಟವನು. ಇವರಿಗೆಲ್ಲ ಕೆಲಸಕ್ಕೆ ಬಾರ್ದಕ್ಕೆ ಗ್ಯಾರಂಟಿಗಳನ್ನ ಕೊಟ್ಕೊಂಡು ರೈತರಿಗೆ ಬರ ಪರಿಹಾರ 10,000 ಕೊಡೋಕ್ಕೆ ಕಾಂಗ್ರೆಸ್ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂದರೆ ಇನ್ನು ಯಾವ ಮಟ್ಟಕ್ಕೆ ಬಂದಿರುತ್ತೆ ಕಾಂಗ್ರೆಸ್ ಸರ್ಕಾರ? ರೈತರು ಅಂದರೆ ಏನು ಇವ್ರ ಲೆಕ್ಕದಲ್ಲಿ ಚೀಪ್ ಆಗಿಬಿಟ್ಟಿದ್ದಾರೆ. ಈಗ ರೈತನಿಗೆ ಕನಿಷ್ಠ 2 ದಿನದ ಕೂಲಿನೇ ಇವರು ಕೊಡೋದು, ಸರ್ಕಾರದಿಂದ ಕೊಡೋದು ದುಡ್ಡು ಅಷ್ಟೇ. ಅವನೇ ಹೋಗ್ತೆ, ರೈತನೇ ಹೋಗ್ತೆ. ಹಾಂ,
ಬೀದಿ ಬದಿ ವ್ಯಾಪಾರಿಗಳು ಕೊಡ್ತಾನೆ, ಲಕ್ಷಗಟ್ಟಲೆ ಸಾಲಗಳು ವಜಾ ಕೊಡ್ತಾನೆ. ರೈತರು ಏನೋ ನ್ಯಾಯ ಮಾಡಿದ್ದಾರೆ? ನೀನು ಸಾಲ ವಜಾ ಮಾಡು ಅಂತ ನಾವು ಹೇಳಲಿಲ್ಲ. ಬರೀ ಪರಿಹಾರಕ್ಕೆ ನೀನು ಅಕಸ್ಮಾತ್ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ತೋರಿಸ್ತಾ ಇದೆಯಾ? ಕೇಂದ್ರ ಸರ್ಕಾರ ಬೇಕಾದಷ್ಟು ಬೇರೆ ಟೈಮಲ್ಲಿ ಯಾವತ್ತೂ ಪರಿಹಾರಕ್ಕೆ ಕೊರತೆನೇ ಮಾಡಿಲ್ಲ. ಇವರು ಗ್ಯಾರಂಟಿಗಳಿಗೆ ದುಡ್ಡು ಕೊಟ್ಬಿಟ್ಟು ಕೇಂದ್ರದ ಮೇಲೆ ತೋರಿಸ್ತಾವ್ರೆ ಬೆರಳು. ಸರ್, ರಕ್ಷಾ ರಾಮಯ್ಯ ಅವರು ಹೇಳ್ತಾರೆ, ನನ್ನ ಪರ ಸ್ಟಾರ್ ಪ್ರಚಾರಕ ಪ್ರದೀಪ್ ಈಶ್ವರ್ ನನ್ನ ಪರ ಪ್ರಚಾರ ಮಾಡೋದ್ರಿಂದ ನಾನು ಬಹುಮತದಲ್ಲಿ ಗೆದ್ದು ಬರ್ತೀನಿ ಅಂತ. ಏನು ಪ್ರದೀಪ್ ಈಶ್ವರು ಅವನ ಯೋಗ್ಯತೆ ಇವ್ರಿಗೇನು ಗೊತ್ತು? ನಾವು ಅಲ್ಲಿ ಹುಟ್ಟು ಬೆಳೆದಿರೋರು, ಅಲ್ಲಿ ಪೆರೇಸಂದ್ರದಲ್ಲಿ. ಅವರ ಅಪ್ಪ ನನ್ನ ಕ್ಲಾಸ್ಮೇಟು, ಅವನು ಪುಟ್ಟು ಪುರೋತ್ರ ನಮಗೆ ಗೊತ್ತು. ಏನಿದೆ ಅವನಿಗೆ? ಏನು ಮಾಡೋವನ ಸಾರ್ವಜನಿಕರ ಸೇವೆ? ಬಾ ಅಂತೇಳು, ಬಾ ಅಂತೇಳು. ಏನು ಒಂದು ನಯಾ ಪೈಸೆ ಏನು ಮಾಡೋವನೋ ನಮ್ಗೆ ಹೇಳು ಅಂತೇಳಿ. ಈಗೇನು ಡೆವಲಪ್ಮೆಂಟ್ಸ್ ಆಗಿಲ್ವಾ? ಏನು ₹1 ಇಲ್ಲ, ಕರೀರಿ ಚರ್ಚೆಗೆ. ಅದೆಲ್ಲೆಲ್ಲಿ ಮಾಡಿದಾರೋ ತೋರಿಸ್ಲಿ. ಸುಧಾಕರ್ದು ಮಾಡಿರೋದು ನಾವು ಎಂಟೈಡ್ ಡಿಸ್ಟಿಕಲ್ಲಿ ತೋರಿಸ್ತೀವಿ, ಸ್ಟೇಟಲ್ಲಿ ತೋರಿಸ್ತೀವಿ. ಅರ್ಥ ಆಯ್ತಾ? ಏನು ಮಾಡೋನು ಪ್ರದೀಪ್ ಈಶ್ವರು? ಅವನಿಗೆ ಮೈಕ್ ಹಿಡ್ಕೊಂಡು ಮಾತಾಡೋದನ್ನು ಒಂದು ಕಲ್ತವನೆ, ಅದೇ ಅವನ ಲ್ಯಾಂಗ್ವೇಜು. ಆ ಲ್ಯಾಂಗ್ವೇಜ್ಗೆ ಜನ ಬಗ್ಗವ್ರೆ. ಬೀದಿಯಲ್ಲಿ ಹೋಗೋವನಿಗೂ ಕಾಲಿಗೆ ನಮಸ್ಕಾರ ಹಾಕ್ದ, ನಿಮ್ಮನ್ನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂದ. ಜನ ಮರಳಾದರು. ಗ್ಯಾರಂಟಿಗಳು ಮೇಯ್ನು, ಗ್ಯಾರಂಟಿಗಳಿಂದ ಗೆದ್ದವನು. ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಅವ್ರ ಬಗ್ಗೆ ಏನು ಹೇಳ್ತೀರಿ? ಅಲ್ಲ, ಅವ್ರ ಬಗ್ಗೆ ನಾವು ಮಾತಾಡೋದಕ್ಕೆ ನಮ್ಮಲ್ಲಿ ಏನು ಮಾತುಗಳಿಲ್ಲ. ಅವ್ರ ಬಗ್ಗೆ ನಾವು ಟೀಕೆ ಟಿಪ್ಪಣಿ ಮಾಡಿದ್ರೆ ಅದು ತಪ್ಪಾಗುತ್ತೆ. ಅವರೊಬ್ಬ ಹೊಸಬರೇ ಅಲ್ಲ, ಅವರೊಬ್ಬ ಪ್ರಾಮಾಣಿಕ ಒಂದು ದೊಡ್ಡ ಕುಟುಂಬದಿಂದ ಬಂದಿರೋರು ಇರ್ಬೋದು. ಅವರು ಎಲ್ಲೂ ಲಂಚ ಪಂಚ ಇನ್ನೊಂದು ಮತ್ತೊಂದು ಮುಟ್ಟದಿರ ಅವರು ಸ್ವಯಂ ಕೃಷಿಯಿಂದ ಬೆಳೆದಿರೋರು. ಅವ್ರ ಬಗ್ಗೆ ನಾವೇನಾದರೂ ಮಾತಾಡಿದ್ರೆ ಅದು ರಾಜಕೀಯವಾಗಿ ತಪ್ಪಾಗ್ತದೆ. ಅವರು ಬಂದಿದ್ದಾರೆ, ಅವರು ಇವರಿಗೆ ಫೈಟ್ ಕೊಡ್ತಾರೆ, ಕೊಡಲಿ, ಸಂತೋಷ. ಅದು ಬಲ ಇರಲಿ. ಆದರೆ ಜನತಾ ನಿರ್ಧಾರ, ಜನ ಯಾರು ಅಂತಿಮ ತೀರ್ಮಾನ ಕೊಟ್ಟರೆ ಅವರು ಅರ್ಹರಾಗ್ತಾರೆ, ಆಗಲಿ. ಒಟ್ಟಾರೆಯಾಗಿ ನಿಮ್ಮ ಚಿಕ್ಕಬಳ್ಳಾಪುರದ MP ಸರ್ ನಿಮಗನ್ನಿಸಿದ ಸುಧಾಕರ್. ಥ್ಯಾಂಕ್ ಯು. ಸುಧಾಕರ್ ಸರ್, ನಮಸ್ಕಾರ. ನಮಸ್ತೆ, ಹೇಳಿ ಸರ್. ಸರ್, ಯಾರಾಗ್ತಾರೆ ಚಿಕ್ಕಬಳ್ಳಾಪುರದ MP? BJP ಸುಧಾಕರ್ ಅವರೇ ಆಗಬೇಕು. ಯಾಕೆ ಸುಧಾಕರ್ ಅವರೇ MP ಆಗ್ತಾರೆ? ಈಗ ಅವ್ರು 8 ವರ್ಷಗಳಿಂದ ಒಳ್ಳೆ ಕೆಲಸಗಳು ಮಾಡಿಸವ್ರೆ. ಪ್ರತಿ 4 ನಮ್ಮ ಸಬ್ ಡಿವಿಷನ್ ಏನಿದೆ ಎಲ್ಲ ಹಳ್ಳಿಗಳಿಗೂ ಮಕ್ಕಳಿಂದ ಹಿಡಿದು ಸ್ಕೂಲ್ ಮಕ್ಕಳಿಗೆ ಫ್ರೀ ಬುಕ್ಸು, ಫ್ರೀ ಬಸ್ ಪಾಸಸ್ಸು, ಯಾರ ತಾಲೂಕಿಗೂ ಅವರು ಇದು ಮಾಡಿದ್ದಾರೆ, ಸರ್ವಿಸ್ ಮಾಡಿದ್ದಾರೆ, ಒಳ್ಳೆ ಇದು ಮಾಡಿದ್ದಾರೆ. ಹಂಗಾಗಿ ಅವ್ರು ಬಂದ್ರೇ ಒಳ್ಳೆಯದು. ಅವ್ರು ಬಂದ್ರೆ ಒಳ್ಳೇದು ಅಂತೀರಿ, ಇಷ್ಟೆಲ್ಲ ಕೆಲಸ ಮಾಡಿದ್ದಾರೆ ಅಂತೀರಿ. ML ಎಲೆಕ್ಷನಲ್ಲಿ ಸೋಲಿಸ್ಬಿಟ್ರಲ್ಲ ಸರ್ ಅವ್ರನ್ನ. ಆವಾಗ ಏನು ಮಾಡೋಕ್ಕಾಗುತ್ತೆ ಸರ್, ಜನರ ಒಂದು ಅಭಿಪ್ರಾಯ. ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರು ಗೊತ್ತಾ? ಅದೇ ರಕ್ಷಾ ರಾಮಯ್ಯ ಅಂತ ಹೇಳಿ. ಏನು ಹೇಳ್ತೀರಿ ಅವ್ರ ಬಗ್ಗೆ? ಅವ್ರು ಯಾಕೆ ಆಗಲ್ಲ MP? ನಮ್ಗೆ ಅವ್ರ ಬಗ್ಗೆ ಪರಿಚಯ ಇಲ್ಲ ಸರ್, ಅವ್ರು ಹೊಸದಾಗಿ ಬಂದಿರೋದು. ಹಂಗಾಗಿ ಕ್ಷೇತ್ರದ ಬಗ್ಗೆ ಅವ್ರಿಗೆ ಇನ್ನೂ ಕೂಲಂಕುಷವಾಗಿ ಏನೂ ಗೊತ್ತಿಲ್ಲ. ಹಂಗಾಗಿ ಸರ್, ಅಂದರೆ ಅವ್ರಿಗಿಂತ ರಕ್ಷಾ ರಾಮಯ್ಯ ಅವ್ರಿಗಿಂತ ಸುಧಾಕರ್ ಅವ್ರಿಗೆ ಎಲ್ಲ ಗೊತ್ತಿದೆ, ಚೆನ್ನಾಗಿ ಮಾಡೋರು ಎಲ್ಲ ಗೊತ್ತಿದೆ. ಅವರು ಇಲ್ಲೇ ನೇಟಿವ್ ಪ್ಲೇಸ್ ಅವ್ರದ್ದು ಪೆರೇಸಂದ್ರ. ಎಲ್ಲ ನಾಡಿ ಮಿಡಿತಗಳೆಲ್ಲನೂ ಅವ್ರಿಗೆ ಗೊತ್ತು. ಅದರಿಂದ ಈ ಬಾರಿ ಅವರೇ ಬರಬಹುದೇನೋ ಅನ್ನೋ ಒಂದು ಇದು ಸರ್. ಥ್ಯಾಂಕ್ ಯು. ಬಂದರೆ ಒಳ್ಳೆಯದು ಸರ್. ಸರ್, ನಮಸ್ಕಾರ. ನಮಸ್ತೆ ಸರ್. ಯಾರಾಗ್ತಾರೆ ಈ ಸಲ ನಿಮ್ಮ MP? ಸುಧಾಕರ್ ಸರ್, ಸುಧಾಕರ್. ಎರಡನೇ ಮಾತಿಲ್ಲ. ಹೌದಾ? ಯಾಕೆ ಸುಧಾಕರ್ ಅವರೇ ಆಗ್ತಾರೆ? ಸರ್, ಡೆವಲಪ್ಮೆಂಟ್ಸ್, ಬಿಕಾಸ್ ಆಫ್ ಡೆವಲಪ್ಮೆಂಟ್ಸ್. ಮತ್ತು ಲಾಸ್ಟ್ ಎಲೆಕ್ಷನ್ಸ್ ML ಎಲೆಕ್ಷನ್ಸಲ್ಲಿ ಚಾನ್ಸ್ಗಳಿಲ್ಲ, ಸೋಲಿಸ್ಬಿಟ್ರಲ್ಲ ಸರ್ ಹೀನಾಯವಾಗಿ ಅವ್ರನ್ನ. ಏನಿಲ್ಲ, ಅದೇ ಹೆಂಡತಿ ಅಂತ ತಗೊಂಡ್ರೆ ಮಕ್ಕಳು ಫ್ರೀ ಅಂದಂಗೆ ಇವ್ರಿಗೆಲ್ಲ ಪುಕ್ಸಾಟೆ ಕೊಡೋಕೆ ಹಿಡಿದ್ರು, ಪುಕ್ಸಾಟೆಗೋಸ್ಕರ ಗೆದ್ದಿದ್ದಾರೆ ಅಷ್ಟೇ. ಅವ್ನು ಹೋಗಿತ್ತು ಇವತ್ತು 9-10 ತಿಂಗಳಿಂದ ಏನು ದಬ್ಬಾಕಿರೋದು ಏನೂ ಇಲ್ಲ. ಇಲ್ಲಿ ಎಲ್ಲ ರೋಡ್ ಕಿತ್ತೋಗಿರೋ ತಾಪಗಳಿದ್ದಾಗ ಹಂಗೆ ಇದೆ. ಏನು ಒಂದು ಇಲ್ಲೆಲ್ಲ ಪ್ರತಿಯೊಂದು ಊರಿಗೂ ಸುಧಾಕರ್ ಮಾಡಿದ್ರು, ಪ್ರತಿಯೊಂದು ಊರಿಗೂ ರೋಡ್ ಇದೆ. ನೀರಾವರಿ, ಫಸ್ಟ್ ನೀರಾವರಿ ವ್ಯವಸ್ಥೆ ಸೂಪರ್ ಇದೆ. ಇವತ್ತು ಜಿಲ್ಲಾಸ್ಪತ್ರೆ ಆಯಿತು, ಒಂದು ಮೆಡಿಕಲ್ ಕಾಲೇಜ್ ಬಂತು. ಅದು DK ಶಿವಕುಮಾರ್ಗೆ ಅವಾಜ್ ಆಗ್ಬಿಟ್ಟಂದ್ರೆ ಅದಕ್ಕೆ ಚಾಲೆಂಜ್ ನಾವು ಅವ್ರು ನೆಕ್ಸ್ಟ್ ಟೈಮ್ ಗೆಲ್ಸ್ಕೊಂಡಿಲ್ಲ ಅಂದರೆ ಡೆವಲಪ್ಮೆಂಟ್ಸ್ ಇಲ್ಲ ಇಲ್ಲಿ ಚಿಕ್ಕಬಳ್ಳಾಪುರ ಅಷ್ಟೇ. ಕಾಂಗ್ರೆಸ್ ಯಾಕೆ ಗೆಲ್ಲಲ್ಲ ಸರ್? ಏನು ಮಾಡಿದಾರೆ ಅಂತ ಗೆಲ್ಬೇಕು ಸರ್. ಹೌದು, ಗೆಲ್ಸ್ಬೇಕು ಅವ್ರನ್ನ. ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಹೇಳ್ತಾರೆ ನನ್ನ ಪರ ಪ್ರಚಾರ ಮಾಡೋಕ್ಕೆ ಪ್ರದೀಪ್ ಈಶ್ವರ್ ಇದ್ದಾರೆ ಅಂತೇಳಿ. ಇದ್ರೆ ಅವ್ರ ಮನೆಗೆ ಇರ್ಬೋದು ಅಷ್ಟು ಅನ್ಸುತ್ತೆ. ಬಟ್ ಜನಗಳಿಗೋಸ್ಕರ ಸದ್ಯಕ್ಕೆ ಏನೂ ಮಾಡಿಲ್ಲ. ಇವತ್ತವರೆಗೂ ಏನು ಚಂದ ವಸೂಲಿ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಸುಧಾಕರ್ ಇದ್ದಾಗ ಇದೆಲ್ಲ ಸ್ಟಾಪ್ ಆಗಿತ್ತು. ಬೀದಿ ಬದಿ ವ್ಯಾಪಾರಿಗಳಿಗೆಲ್ಲ 20-20 ರೂಪಾಯಿ ಟ್ಯಾಕ್ಸ್, 30-30 ರೂಪಾಯಿ ಆಗ್ತಾಯಿದ್ದಾರೆ ಡೈಲಿ. ಮುಂಚೆ ₹1 ತಗೊಳ್ತಾ ಇರಲಿಲ್ಲ ಅವ್ರಿದ್ದಾಗ. ಈಗ ಇದೆಲ್ಲನೂ ವಸೂಲಿ ಮಾಡೋಕೆ ಶುರು ಮಾಡಿ ನೋಡೋದು. ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ, ಬರೀ ರಾತ್ರಿ ಫಿಲಮ್ ನೋಡಿ ಡೈಲಾಗ್ ಹೊಡೆದು ಅಂದ್ಕೊಂಡ್ಬಿಟ್ಟಿದ್ದಾರೆ. ಡೈಲಾಗ್ ಹೊಡೆದಷ್ಟು ಸುಲಭ ಅಲ್ಲ. ಯಾರು? ಪ್ರದೀಪ್ ಈಶ್ವರ್ ಅವರು. ಯಾರೇ ಆಗಿರ್ಬೋದು, ತಪ್ಪಿರುತ್ತೆ ತಪ್ಪ. ಸುಧಾಕರ್ ಅವರು ತಪ್ಪ, ಇದು ಪ್ರದೀಪ್ ಈಶ್ವರ್ ಅವರು ತಪ್ಪ. ಬಟ್ ಡೆವಲಪ್ಮೆಂಟ್ಸಲ್ಲಿ ಎರಡನೇ ಮಾತಿಲ್ಲ. ಇಂಥವ್ರನ್ನೇ ಅಂತಿಲ್ಲ, ಎಲ್ಲರಿಗೂ ಎಲ್ಲ ಪ್ರತಿಯೊಂದು ಊರಿಗೂ ಇವತ್ತು ರೋಡ್ ಇದೆ, ನೀರಾವರಿ ವ್ಯವಸ್ಥೆ. ಫಸ್ಟ್ ಬಂದು ನಮ್ಮ ರೈತರ ನೀರಾವರಿ ವ್ಯವಸ್ಥೆ ಫಸ್ಟು. ಅದಕ್ಕೋಸ್ಕರ ಅವ್ರು ದೊಡ್ಡ ಸಲಾಮ್ ಒಂದು ಅವ್ರಿಗೆ. ಒಟ್ಟಾರೆಯಾಗಿ ಈ ಬಾರಿ ನಿಮ್ಮ MP ಸುಧಾಕರ್ ಸರ್, ಎರಡನೇ ಮಾತಿಲ್ಲ. ಥ್ಯಾಂಕ್ ಯು. ಸರ್, ಯಾರಾಗ್ತಾರೆ ಈ ಸಲ ನಿಮ್ಮ MP ಚಿಕ್ಕಬಳ್ಳಾಪುರದ MP? ಚಿಕ್ಕಬಳ್ಳಾಪುರದಿಂದ ಸುಧಾಕರೇ ಆಗಲಿ. ಯಾಕೆ ಸರ್ ಸುಧಾಕರ್ ಅವ್ರಿಗೆ? ಕೆಲಸ ಮಾಡಿದ್ದಾನೆ.
ಕಾಂಗ್ರೆಸ್ ಅಭ್ಯರ್ಥಿ ಬಗ್ಗೆ ಏನು ಹೇಳ್ತೀರಿ ರಕ್ಷಾರಾಮಯ್ಯ ಅವ್ರ ಬಗ್ಗೆ? ಇಲ್ಲಿ ಅವ್ರು ಹೊಸಬ್ರು ಈ ಏರಿಯಾಗೆ ಈತನ ಕೆಲಸ ಮಾಡಿದಾನಲ್ಲಣ್ಣ, ಕೆಲಸ ಮಾಡಿದ್ರೆ ಒಂದೇಳಿಲ್ಲ, ಕೆಲಸ ಮಾಡಿದ್ದಾನೆ. ಸರ್ ಕೆಲಸ ಮಾಡಿದ್ದಾರೆ ಅಂತೀರಿ, ಮತ್ತೆ MLA ಎಲೆಕ್ಷನಲ್ಲಿ ಸೋಲಿಸ್ಬಿಟ್ರಲ್ಲ ಅವ್ರನ್ನ, MP ಎಲೆಕ್ಷನಲ್ಲಿ ಕೈ ಹಿಡಿತೀರಾ ಅಂತ? ಗ್ಯಾರಂಟಿಗಳು ಹೇಳಿದ್ರು ಹೋದ, ಏನು ಮಾಡ್ತೀರಾ? ಕಾಂಗ್ರೆಸ್ ಗ್ಯಾರಂಟಿಗಳು. ಗ್ಯಾರಂಟಿ ಹೌದು. ಗ್ಯಾರಂಟಿ ಪಾಕಿಸ್ತಾನ ಗತಿ ಬರುತ್ತೆ ಅಷ್ಟೇ. ಕರ್ನಾಟಕಕ್ಕೆ ಪಾಕಿಸ್ತಾನ ಗತಿ ಬರುತ್ತೆ. ಹೆಂಗೈತ್ರೆ ಪಾಕಿಸ್ತಾನ ಗತಿ. ಹಿಂಗೆ ಗ್ಯಾರಂಟಿಗಳು ಕೊಟ್ಕೊಂಡು ಹೋಗ್ರೆ ಪಾಕಿಸ್ತಾನ ಗತಿ ಬರುತ್ತೆ ಇಂಡಿಯಾಗೂ. ಕರ್ನಾಟಕ ಪಾಕಿಸ್ತಾನ ಆಗಬಾರ್ದು ಅಂದ್ರೆ ಏನು ಮಾಡ್ಬೋದು? ಆಗಬಾರ್ದು ಅಂದರೆ ಯಾರಿಗೆ ಓಟ್ ಹಾಕಬೇಕು ಅಂತ ಜ್ಞಾನ ಇರಬೇಕು ನಮ್ಗೆ ಅಷ್ಟೇ. ಯೋಚನೆ ಮಾಡಿ ಹಾಕಬೇಕು. ಗ್ಯಾರಂಟಿ ಒತ್ತು ಬಿಡೋದು ಅಷ್ಟೇ. ಇದು ಶಾಸಕರು ಪ್ರದೀಪ್ ಈಶ್ವರ್ ನನ್ನ ಪರ ಸ್ಟಾರ್ ಪ್ರಚಾರಕ ಅಂತ ರಕ್ಷಾರಾಮಯ್ಯ ಹೇಳ್ಕಂತಾರೆ. ಏನು ಅಂತಾರೆ ಹೇಳ್ಕೊಳ್ಳಿ ಬಿಡಿ, ತಪ್ಪೇನಿದೆ? ಹಾಂ, ಕೆಲಸ ಮಾಡೋದ್ರಲ್ಲಿ ಬೇಕಣ್ಣ, ಕೆಲಸ ಮಾಡೋದು ಬೇಕಲ್ಲಣ್ಣ, ಕೆಲಸ ಮಾಡಬೇಕು. ಯಾರೇ ಆಗಲಿ ನಮ್ಗೇನು ಕೆಲಸ ಮಾಡಬೇಕು, ಏನು ಕೆಲಸ ಇಲ್ಲ. ನಮಸ್ಕಾರ. ನಮಸ್ಕಾರ. ಅಮ್ಮ, ಯಾರಾಗ್ತಾರೆ ಈ ಸಲ ಚಿಕ್ಕಬಳ್ಳಾಪುರದ MP? ನಮ್ಗೆ MP ಆಗಬೇಕಾದ್ರೆ ಸುಧಾಕರ್ ಸರ್ ಆಗಬೇಕು. ಯಾಕೆ ಸುಧಾಕರ್ ಸರ್? ಸುಧಾಕರ್ ಚಿಕ್ಕಬಳ್ಳಾಪುರಕ್ಕೆ 8 ವರ್ಷದಿಂದ ಚೆನ್ನಾಗಿ ಮಾಡಿದ್ದಾರೆ. ನಮ್ಗೆ ಬೀದಿ ವ್ಯಾಪಾರಸ್ಥರಿಗೆ, ಹೂವು ಮಾರೋರಿಗೆಲ್ಲ ಸುಂಕ ಮನ್ನಾ ಮಾಡಿದ್ರು. 20 ರೂಪಾಯಿ ಉಳಿತಾಯ ಮಾಡಿದ್ದಾರೆ ಬಡವ್ರಿಗೆ. ಆತ ಕಿಟ್ ಕೊರೋನಾ ಟೈಮಲ್ಲಿ ನಮ್ಮನ್ನೆಲ್ಲ ಸಾಕಿದ್ದಾರೆ ಅವರು. ಈಗ ಮತ್ತೆ ಸುಂಕ ಸ್ಟಾರ್ಟ್ ಆಗಿದೆ. ಸುಂಕ ಯಾರು ತಗೋತಾ ಇದ್ದಾರೆ ಸುಂಕ? ನಗರಸಭೆಯವರು ಹರಾಜಲ್ಲಿಟ್ಟಿದ್ರು, ಯಾರೋ ತಗೊಂಡು ವಸೂಲು ಮಾಡಿದ್ರು 8 ತಿಂಗಳಿಂದ. ಸುಂಕ ಹರಾಜಿಲ್ಲ, ನಗರಸಭೆಯವ್ರು ಬಂದು ಇಸ್ಕೊತಾ ಇದ್ದಾರೆ. ಮತ್ತೆ ಇದಕ್ಕೆ ಶಾಸಕ ಪ್ರದೀಪ್ ಈಶ್ವರ್ ಅವ್ರು ಏನು ಹೇಳಿದ್ರು? ಬರಲಿಲ್ಲ ಸರ್, ಅವ್ರು ಬರಲೇ ಇಲ್ಲ. ಇಲ್ಲೇ ನಿಂತ್ಕೊಂಡು ಹೇಳಿದ್ರು ನಿಮಗೆ ಮನ್ನಾ ಮಾಡ್ತೀನಿ, ನಿಮ್ಗೆ ರೇಖೆ ಹಾಕಿಸ್ಕೊಡ್ತೀನಿ. ಅವ್ರು ನಮ್ಮ ಕೈಗೂ ಸಿಕ್ಕಲ್ಲ, ನಮಗೆ ಬರ್ತಾನೂ ಇಲ್ಲ ಅವರು. ಅಂದ್ರೆ ಈ MP ಯಾರು ಗೆಲ್ಬೇಕು? ನಮಗೆ ಸುಧಾಕರ್ ಸರ್ ಗೆಲ್ಬೇಕು, ಅಲ್ಲಿ ನರೇಂದ್ರ ಮೋದಿ ಇರಬೇಕು. ಮತ್ತೆ ಈ ಸುಧಾಕರ್ ಅವ್ರನ್ನ ಯಾಕಮ್ಮ ಸೋಲಿಸ್ಬಿಟ್ರಿ? ಟೈಮ್ ಹಂಗಾಗೋಗ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಈ ಸರಿ ಸುಧಾಕರ್ ಸರ್ ಚಿಕ್ಕಬಳ್ಳಾಪುರಕ್ಕೆ ದೇವತಾ ಮನುಷ್ಯ ಸುಧಾಕರ್ ಸರ್, ನಮಗೆ ದೇವರು. ನಮಗೇನು ಬೇಕು ಹೆಣ್ಮಕ್ಳಿಗೆಲ್ಲ ಮಾಡಿದ್ದಾರೆ, ಸೌಕರ್ಯ ಮಾಡಿದ್ದಾರೆ 8 ವರ್ಷದಿಂದ. ಮೇಲ್ಗಡೆ ಯಾರು ಗೆಲ್ಬೇಕು? ಮೋದಿ ಇರಬೇಕು. ಮೋದಿ ಯಾಕೆ ಗೆಲ್ಬೇಕು? ಮೋದಿ ನಮಗೂ ಒಳ್ಳೇದು ಮಾಡ್ತಾರೆ. ಅವ್ರು ಇಲ್ದಿದ್ರೆ ದೇಶ ಅರ್ಥ ಆಯ್ತಾ? ನಮಗೆ ಮೋದಿ ಇರಬೇಕು. ಈ 70 ವರ್ಷದಿಂದ ಮಾಡಿದ ಸರ್ಕಾರ ಬಿಲ 10 ವರ್ಷದಲ್ಲಿ ಮಾಡಿದ್ದಾರೆ ಮೋದಿಯವರು ಅಲ್ವಾ? ನಮಗೆ ಅವ್ರು ಕೊಟ್ಟರೆ ಕೊಳ್ಳಿ, ಬಿಟ್ರೆ ಅವ್ರು ತಿಂತಾರೋದು ಅಕ್ಕಿ ಅರ್ಧ 5 kg ಅಕ್ಕಿ ಮೋದಿದೆ ತಾನೇ ಅದು. ಮತ್ತೆ ಸಿದ್ದರಾಮಯ್ಯ ಕೊಟ್ಟಿದ್ದು 10 kg ಅಲ್ವಾ? 10 kg ಎಲ್ಲಿ ಕೊಡ್ತಾರೆ? 270 ರೂಪಾಯಿ. ಎಲ್ಲರನ್ನು ಬೈಯಕ್ಕೆ ಎಲ್ಲರನ್ನು ಬೈತಾ ಇದ್ದಾರೆ. ಏನಕ್ಕೆ ಏನು ಉಪಯೋಗ? ಈಗ 10 kg ಸಿದ್ದರಾಮಯ್ಯ ಕೊಡ್ತಾ ಇರೋದು ಬೇಡ ನಮಗೆ, ಅವ್ರ ಸರ್ಕಾರನೇ ಬೇಡ ನಮಗೆ. ಅಲ್ಲ, ಮತ್ತೆ ಈಗ ಅವರೆಲ್ಲ ಉಚಿತ ಬಸ್ ಎಲ್ಲ ಕೊಟ್ಟಿದಾರಲ್ಲ ಕಾಂಗ್ರೆಸ್. ಅದಕ್ಕೇನ ಜನಗಳು ಸಾಯ್ತಾ ಇದ್ದಾರೆ, ಕೈಗಳು ಮುರ್ಕೊಂತಾ ಇದ್ದಾರೆ, ಕಾಲುಗಳು ಮುರ್ಕೊಂತಾ ಇದ್ದಾರೆ ಆ ರಶಲ್ಲಿ. ದೇವಸ್ಥಾನ ತಿರುಗ್ತಾ ಇದ್ದಾರೆ, ಹೂವು ಕಟ್ಟೋವರೇ ಇಲ್ಲ. ನಮಗೆ ದೇವಸ್ಥಾನಗಳಿಗೆ ಓಡೋಗ್ತಾರೆ ಫ್ರೀ ಅಂತ. ಆ ಮನೇಲಿ ಅಡುಗೆ ಮಾಡಲ್ಲ, ಓಡೋಗಿ ಬಿಡೋದು ಹೆಂಗಸ್ರೆಲ್ಲ. ಅಲ್ಲ, ಈಗ ಈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ ಅಂದ್ರೆ ಈ ಫ್ರೀ ಯೋಜನೆಗಳನ್ನೆಲ್ಲ ತೆಗೆದು ಬಿಡ್ತೀವಿ ಅಂತ ಬೇಡ, ನಮ್ಗೆ ಬೇಡ. ಇಷ್ಟು ವರ್ಷದಿಂದ ಅವ್ರು ನಮ್ಗೆ ಕೊಟ್ಟಿಲ್ಲ. ಅವ್ರ ಸೌಕರ್ಯಕ್ಕೋಸ್ಕರವಾಗಿ ಅವರು 5 ಗ್ಯಾರಂಟಿ ಕೊಟ್ಕೊಂಡಿದ್ದಾರೆ, ನಮಗೋಸ್ಕರ ಕೊಟ್ಟಿದ್ದಾರೆ. ಅವ್ರು ಗೆಲ್ಲಬೇಕು ಅಂತ ಕೊಟ್ಕೊಂಡಿದ್ದಾರೆ. ನಮಗೂ ಅದಕ್ಕೇನು ಪ್ರಯೋಜನ ಹೇಳಿ? ಫ್ರೀ ಬಸ್ ಅಂತ, ಫ್ರೀ ಬಸ್ಸಲ್ಲಿ ನಾವು ಹತ್ತಕ್ಕೆ ಹೋದರೆ ಸೀಟೇ ಸಿಕ್ಕಲ್ಲ, ಸ್ಟ್ಯಾಂಡಿಂಗ್ ಹೋಗಬೇಕು ಬೆಂಗಳೂರು ಹೋದರೆ. ಹೇಳಿ ನೀವೇ. ಇವಾಗ ನಾವು ದುಡ್ಕೊಂಡು ತಿಂತಾ ಇಲ್ಲ ಇದ್ದೀವಿ. ನಮ್ಗೆ ಎಷ್ಟು ವಯಸ್ಸು? ಅಷ್ಟು ವರ್ಷದಿಂದ ನಾವು ದುಡ್ಕೊಂಡು ತಿಂತಾ ಇದ್ದೀರಿ. ಇವರು ಬಿರ ನನಗೆ 5 ಗ್ಯಾರಂಟಿ ಕೊಟ್ಬಿಟ್ಟಿದ್ದೀನಿ ಅಂದರೆ ಏನು ಪ್ರಯೋಜನ? ನೀವೇ ಹೇಳಿ. ನಾವು ದುಡ್ಕೊಂಡು ತಿಂತಾ ಇಲ್ವಾ? ಒಬ್ರು ಹೂವು ಕಟ್ಟೋದಿಲ್ಲ, ಕೆಲ್ಸಕ್ಕೆ ಬರೋದಿಲ್ಲ, ಕರೆದ್ರೆ. ಇಲ್ಲ ಪಾಪ ನಾವು ತಿಂದೇ ಇಲ್ವಾ? ನಮಗೆ ಚಿಕ್ಕಬಳ್ಳಾಪುರಕ್ಕೆ ಮಾತ್ರ ಸುಧಾಕರ್ ಸರ್ ಗೆಲ್ಲೇಬೇಕು ಈ ಸರಿ. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಯಾರೂ ಮಾಡಿಲ್ಲ ಇವಕ್ಕೆ. ಕಾಂಗ್ರೆಸ್ ಅವ್ರು ಹಾಲು ತಂದು ಕೊಟ್ಬಿಟ್ಟು 4 ಗಂಟೆ ರಾತ್ರಿಗೆ ಬಂದು ಬಾಗಿಲು ತಟ್ಬಿಟ್ಟು ಅವ್ರು ಬೇಕಾಗಿರೋರು ಕೊಟ್ಟವ್ರು, ನಮಗೆ ಕೊಟ್ಟೋದು ಅವರು ಕೊಳ್ಳಿಲ್ಲ. ಇವರು ಸುಧಾಕರ್ ಮನೆಗೂ ಕೊಟ್ಟರು ರೇಷನ್ನು. ನೆಕ್ಸ್ಟ್ ಹಾಕಿದ್ದಾರೆ ಅವರು. ಮನೇಲಿ ಕೂತ್ಕೊಂಡು ತಿಂದಿದ್ದೀರಿ ಊಟ. ನಾವು ಆಚೆಗೆ ಬಂದರೆ ಭಯ. 1 ವರ್ಷ ನಮ್ಮ ಮನೆ ಹತ್ರ ನೀರು ಕೇಳಿದ್ಲು, ಸಾರ್ ನಮಗೆ ನೀರಿಲ್ಲ ಕುಡಿಯೋಕ್ಕೆ ಅಂತ. ತಕ್ಷಣ ಘಟಕ ಹಾಕಿಸ್ಕೊಟ್ರು, ಗೊತ್ತಾ? ಅಂತರ್ಗಂಗೆ ಹಾಕ್ಕೊಟ್ರು ಅವರು. ಇವಾಗ ನೋಡಿ ಮಳೆ ಹೋಯ್ತು, ಬೆಳೆ ಹೋಯ್ತು, ಏನು ಬಂತು? ಬಿಸಿಲು. ಯಾವ ಸರಿಯನ್ನ ನೋಡಿದ್ರೆ. ಅಲ್ಲ, ಈಗ ಕಾಂಗ್ರೆಸ್ ಅಭ್ಯರ್ಥಿ ಯಾರಂತ ಗೊತ್ತಾ? ರಕ್ಷಾರಾಮಯ್ಯ ಅವರು. ಅವ್ರ ಬಗ್ಗೆ ಏನು ಹೇಳ್ತೀರಿ? ಅವ್ರ ಬಗ್ಗೆ ನಾವು ನೋಡಿಲ್ಲ ಸರ್. ನಾವು ಸುಧಾಕರ್ನೊಬ್ಬರು ನೋಡಿದ್ದೀರಿ. ಅವ್ರು ಯಾರು ಅವ್ರ ಮಕನೇ ನಾವು ನೋಡಿಲ್ಲ. ಹೆಸರಷ್ಟೇ ಅಷ್ಟೇ ಗೊತ್ತು ಅಷ್ಟೇ. ಸುಧಾಕರ್ ಸರ್ ಚಿಕ್ಕಬಳ್ಳಾಪುರದಲ್ಲಿ ಗೆಲ್ಲಬೇಕು. ಎಲ್ಲ ಅಭಿವೃದ್ಧಿಗಳು ಅವ್ರ ಕೆಲಸಗಳು ಮಾಡಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಈ ಸಲ ಚಿಕ್ಕಬಳ್ಳಾಪುರದ MP ಯಾರಾಗ್ತಾರೆ? ಸರ್ ಹೇಳೋಕ್ಕಾಗಲ್ಲ ಸರ್. ಅಲ್ಲ, ಹೇಳೋಕ್ಕಂದ್ರೆ ಯಾರು ಗೆಲ್ಬೋದು ಅಂತ? BJPನ ಕಾಂಗ್ರೆಸ್ಸಾ? ಎಲ್ಲ ಎರಡೂ ಫೈಟ್ ಇದೆ, 50-50 ಫೈಟ್ ಇದೆ. ಯಾರಾಗ್ತಾರೆ ಹೇಳೋ ಮೇಲೆ ಸೆಂಟ್ರಲಲ್ಲಿ ಮೋದಿ ಬಂದರೆ ಒಳ್ಳೆಯದು ಅಂತ ಅಲ್ಲ, ನಿಮಗೆ ಯಾರು ಗೆದ್ರೆ ಒಳ್ಳೇದು ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ? ಸುಧಾಕರ ರಕ್ಷಾರಾಮಯ್ಯ? ಇಲ್ಲಿ ಸುಧಾಕರ್.
ಯಾಕೆ ಸುಧಾಕರ್ ಇವರು ಕೆಲಸ ಮಾಡೋರೆ, ಕೆಲಸಗಳು ಮಾಡೋರೆ, ಮೆಡಿಕಲ್ ಕಾಲೇಜ್ ತಂದವ್ರೆ. ಅವರಿದ್ದಾಗ ಎಲ್ಲ ರೋಡ್ಗಳು ಎಲ್ಲ ಕೆಲಸ ಮಾಡಿದ್ದಾರೆ. ಅದರಿಂದ ಅವ್ರು ಬಂದರೆ ಒಳ್ಳೆಯದು ಅಂತ ನಮ್ಮ ಉದ್ದೇಶ. ಸರ್ ಮತ್ತೆ ಅಲ್ಲಿ ಕೆಲಸ ಮಾಡಿದಾರಂತ್ರಿ, MLA ಎಲೆಕ್ಷನಲ್ಲಿ ಸೋಲಿಸ್ಬಿಟ್ರಲ್ಲ ಪಾಪ ಅವ್ರನ್ನ. ಸರ್ ಅದು MLA ಎಲೆಕ್ಷನಲ್ಲಿ ಅದೊಂದು ಕೆಲಸ ಆಗೋಯ್ತು. ಅದು ಏನೋ ಅದು ನಮ್ಗೆ ಗೊತ್ತಿಲ್ಲ. ಈಗಿನ ಶಾಸಕರು ಹೆಂಗಿದ್ದಾರೆ? ಪ್ರದೀಪ್ ಈಶ್ವರ್ ಅವರು ಒಳ್ಳೆ ಕೆಲಸಗಾರರಂತೆ. ಏನೋ ಸರ್, ನಮ್ಮದು ಬಗೆಪಲ್ಲೆ, ನಾವು ಗಾಡಿಯವರು, ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಕೇಂದ್ರ ದೇಶದಲ್ಲಿ ಯಾರು ಪ್ರಧಾನಿ, ಮತ್ತೆ ಯಾರು ಪ್ರಧಾನಿ? ಸರ್ ಮೋದಿನೇ ಆಗ್ಬೇಕು ಸರ್, ಸೆಂಟ್ರಲಲ್ಲಿ ಮೋದಿನೇ ಬರಬೇಕು. ಯಾಕೆ ಮೋದಿ ಬರಬೇಕು? ಸರ್ ಅವರು ಒಳ್ಳೆಲ್ಲ ಕೆಲಸ ಮಾಡೋರೆ, ಅದರಿಂದ ಅವರು ಬರೋದೇ ಒಳ್ಳೆಯದು. ನಮಸ್ಕಾರ. ನಮಸ್ಕಾರ ಸರ್. ಯಾರಾಗ್ತಾರೆ ನಿಮ್ಮ ಚಿಕ್ಕಬಳ್ಳಾಪುರದ MP? ಸುಧಾಕರ್ ಅವ್ರು ಬರ್ಬೋದು ಅನ್ಕೊತಾ ಇದ್ದೀವಿ. ಯಾಕೆ ಸುಧಾಕರ್? ಯಾಕೆಂದರೆ ಅವ್ರು ಬಂದಾಗಿಂದ ತುಂಬ ಚೇಂಜಸ್ ಕೂಡ ಮಾಡಿದ್ದಾರೆ. ಇಲ್ಲಿ ಕಂದ್ವಾರ್ ಕೆರೆದಲ್ಲಿ ನೀರು ಕೂಡ ಇರಲಿಲ್ಲ, ಅವ್ರು ಬಂದಮೇಲೆ ನೀರು ಆಗಲಿ. ಆಮೇಲೆ ಚಿಕ್ಕಬಳ್ಳಾಪುರನ ಗುರ್ತಿಸಿದವ್ರೆ ಅವರು, ಯೂತ್ ಫಂಕ್ಷನ್ ಆ ಥರ ಎಲ್ಲ ಮಾಡಿದ್ದಾರೆ. ಸೊ ಅವರೇ ಬರ್ಬೋದು ಅಂತ ಅನ್ಕೊತಾ ಇದ್ದೀವಿ. ಅವರು ಬರ್ಬೋದು. ಹಾಂ. ಮತ್ತೆ MLA ಎಲೆಕ್ಷನಲ್ಲಿ ಸೋಲಿಸ್ಬಿಟ್ರಲ್ಲ ಅವ್ರನ್ನ ಪಾಪ, ಏನಕ್ಕೆ? ಅಂದರೆ ನಾವು ಓಟ್ ಹಾಕಿದ್ರಿ, ಬೇರೆಯವ್ರು ಸೋಲ್ಸಿದ್ದು ಅದು ನಮಗೆ ಗೊತ್ತಿಲ್ಲ. ಹಾಂ. ಕಾಂಗ್ರೆಸ್ ಯಾಕೆ ಬರಲ್ಲ? ಕಾಂಗ್ರೆಸ್ ಯಾರು ಅಭ್ಯರ್ಥಿ ಗೊತ್ತಾ ನಿಮಗೆ? ಗೊತ್ತಿದೆ, ರಕ್ಷಾರಾಮಯ್ಯ ಅವರು. ಬಟ್ ನಾವು ಅದಕ್ಕೂ ಪೈಪೋಟಿ ಇದೆ, ಬಟ್ ನಾವು ಹೇಳೋಕ್ಕಾಗಲ್ಲ, ಇವರೇ ಗೆಲ್ತಾರೆ. ಈ ರಕ್ಷಾರಾಮಯ್ಯ ಹೇಳ್ತಾರೆ ನನ್ನ ಪರ ಸ್ಟಾರ್ ಪ್ರಚಾರಕ ಪ್ರದೀಪ್ ಈಶ್ವರ್ ಇದ್ದಾರೆ, ಸೊ ಅವ್ರು ಇರೋದ್ರಿಂದ ನನಗೆ ಗೆಲುವು ಈಸಿ ಅಂತ. ಗೆಲ್ತಾರ? ಮೇ ನಾಟ್ ಬಿ, ಹೇಳಕ್ಕೆ ಬರಲ್ಲ. ಮೇ ನಾಟ್ ಬಿ. ವೈ ನಾಟ್ ರಕ್ಷಾರಾಮಯ್ಯ? ರಕ್ಷಾರಾಮಯ್ಯ ಯಾಕೆ ಗೆಲ್ಲಲ್ಲ? We cannot tell like that now because people should decide that. We don't know what will happen. We should wait and watch it. ಥ್ಯಾಂಕ್ ಯು. Thank you, sir. ಈಗ ಕರ್ನಾಟಕದಲ್ಲಿ ಫ್ರೀ ಯೋಜನೆಗಳಿದೆ, ಫ್ರೀ ಬಸ್, ಅದೆಲ್ಲ ಹೆಣ್ಮಕ್ಳಿಗೆ ಹೇಗಿದೆ ಅದು? ಫ್ರೀ ಅಂದರೆ ಏನು, ನಮ್ಮದು ತಗೊಂಡು ನಮಗೆ ಕೊಡೋದಾ? ಅದು ಏನು ನಮಗೇನು ಬೇಡ. ಈಗ ಮೋಸ್ಟ್ ಆಫ್ ಕಾಂಗ್ರೆಸ್ ಲೀಡರ್ ಹೇಳಿದ್ದೇನೆಂದರೆ ಈ MP ಎಲೆಕ್ಷನ್ಸಲ್ಲಿ ಕಾಂಗ್ರೆಸ್ ಏನಾದರೂ ಅಧಿಕಾರ ಕಳ್ಕೊಂಡ್ಬಿಟ್ರೆ ಈ ಫ್ರೀ ಯೋಜನೆಗಳನ್ನೆಲ್ಲ ತೆಗೆದು ಬಿಡ್ತೀವಿ. ಬೇಡ ಬಿಡಿ, ನಮ್ಗೆ ದೇಶ ಒಳ್ಳೇದಾದರೆ ಸಾಕು. ನಮಗೆ ಫ್ರೀ ಎಲ್ಲ ಏನು ಬೇಡ. ರೈತರಿಗೆ ಒಳ್ಳೇದು ಮಾಡಲಿ, ಸ್ಟೂಡೆಂಟ್ಸ್ಗೆ ಒಳ್ಳೇದು ಮಾಡಲಿ, ಸಾಕು. ಥ್ಯಾಂಕ್ ಯು. ಸರ್ ನಮಸ್ಕಾರ. ನಮಸ್ಕಾರ ಸರ್ ಯಾರಾಗ್ತಾರೆ ಚಿಕ್ಕಬಳ್ಳಾಪುರದ MP ಸಲ? ಈ ಸತಿ ಸುಧಾಕರ್ ಅವ್ರು ಆಗ್ತಾರೆ ಸರ್. ಯಾಕೆ ಸರ್ ಸುಧಾಕರ್ ಯಾಕೆ ಆಗ್ತಾರೆ? ಚಿಕ್ಕಬಳ್ಳಾಪುರ ಅನ್ನೋರು ಅಭಿವೃದ್ಧಿ ಚೆನ್ನಾಗಿ ಮಾಡೋರು ಸರ್. ಅಂದರೆ ಅಭಿವೃದ್ಧಿ ಮಾಡಿದ್ದಾರೆ ಅಂತ. ಹಾಂ ಮಾಡೋರು ಸರ್. ಸರ್ ಮತ್ತೆ ಅಷ್ಟೆಲ್ಲ ಅಭಿವೃದ್ಧಿ ಮಾಡಿದ್ರು, MLA ಎಲೆಕ್ಷನಲ್ಲಿ ಸೋಲಿಸ್ಬಿಟ್ರಲ್ಲ ನೀವೆಲ್ಲ? MLA ಎಲೆಕ್ಷನಲ್ಲಿ ಅಂದರೆ ಅದು ಮೋಸ ಆಗೋಯ್ತು. ಯಾರು ಮಾಡಿದ್ರು ಸರ್ ಮೋಸ? ಮೋಸ ಅಂದರೆ JDS ಕಾಂಗ್ರೆಸ್ ಒಂದಾಗಿ ಅವ್ರು ಬಂದಿದ್ದಾರೆ ಸರ್. ಅಂದರೆ ಈ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಗೊತ್ತಾ ನಿಮಗೆ? ಕಾಂಗ್ರೆಸ್ ಅಭ್ಯರ್ಥಿ ಪ್ರದೀಪ್ ಈಶ್ವರ್ ಅಂತ. ಅಲ್ಲ ಸರ್, MP-ಗೆ MP-ಗೆ ಗೊತ್ತಿಲ್ಲ ಸರ್ ನಮ್ಗೆ. ರಕ್ಷಾರಾಮಯ್ಯ ಏನೋ ಬಟ್ ನೀವು ಮಾತ್ರ ಸುಧಾಕರ್ಗೆ ಹಾಕೋದು? ಅಲ್ಲ, ನಾವು ಮಾತ್ರ ಅಂತಲ್ಲ, ಅವ್ರು ಬಂದರೆ ಚಿಕ್ಕಬಳ್ಳಾಪುರಕ್ಕೆ ಒಳ್ಳೆ ಅಭಿವೃದ್ಧಿ. ಸುಂಕ ಇರಲಿಲ್ಲ, ಸುಂಕ ಎಲ್ಲ ಇದು ಮಾಡವ್ರೆ ಅವರಿದ್ದಾಗ. ಇವಾಗೆಲ್ಲ ಸಾಕಷ್ಟು ಇದಾಗೈತೆ. ಕೇಂದ್ರದಲ್ಲಿ ಯಾರು ಪ್ರಧಾನಿ ಆಗಬೇಕು ಮತ್ತೆ? ನರೇಂದ್ರ ಮೋದಿನೇ ಮತ್ತೆ ಪ್ರಧಾನಿ? ಹಾಂ. ರಾಹುಲ್ ಗಾಂಧಿ ಬೇಡವಾ? ಇಲ್ಲ ಸರ್, ಯಾಕಂದರೆ ಇವತ್ತು ನಮ್ಮ ಹಿಂದುತ್ವ ಅನ್ನೋದು ಇರಬೇಕು ಅಂದರೆ ಮೋದಿಯವರು ಇದ್ದೇನೆ ಸಾಧ್ಯ. ಥ್ಯಾಂಕ್ ಯು. ತುಂಬ ಥ್ಯಾಂಕ್ಸ್ ಸರ್. ನಮಸ್ಕಾರ. ನಮಸ್ಕಾರ ಸರ್. ಈ ಸಲ ಚಿಕ್ಕಬಳ್ಳಾಪುರದ MP ಯಾರಾಗಬೇಕು ಸರ್? ನಮ್ಮ ಡಾಕ್ಟರ್ ಸುಧಾಕರ್ ಆಗ್ಬೇಕು ಸರ್. ಯಾಕೆ ಸುಧಾಕರ್ ಯಾಕೆ? ಸರ್ ಅಭಿವೃದ್ಧಿ ಮಾಡ್ತಾವ್ರೆ, ಅಭಿವೃದ್ಧಿ ಮಾಡಿದ್ದಾರೆ. ಏನನ್ನೋದು ಅವರು ಬಡವರು ಬಗ್ಗರಿಗೆ ಏನೇನು ಕೆಲಸ ಮಾಡಬೇಕು ಮಾಡಿದ್ದಾರೆ. ಒಳ್ಳೆ ಇದು ನಡವಳಿಕೆ ಚೆನ್ನಾಗೈತೆ, ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ ಸರ್. ಅವ್ರು ಬೇಕು ಸರ್. ಕಾಂಗ್ರೆಸ್ ಬೇಡವಾ? ಬೇಡ ಸರ್. ಕಾಂಗ್ರೆಸ್ ಅವ್ರು ಬಂದರೂ ಅಭಿವೃದ್ಧಿ ಮಾಡ್ತಾರೆ. ಎಲ್ಲಿ ಮಾಡ್ತಾರೆ ಸರ್? ಮತ್ತೆ ಈಗ ಕೊಟ್ಟಿದ್ದಾರಲ್ಲ ಯೋಜನೆ, ಏನಕ್ಕೆ 5 ಗ್ಯಾರಂಟಿ ಕೊಟ್ಟಿದ್ದಾರೆ ಸರ್. ಯಾರಿಗೋ ಇದು ಮಾಡುತ್ತೆ, ಅದು ಅಭಿವೃದ್ಧಿ. ಚಿಕ್ಕಬಳ್ಳಾಪುರ ಡೆವಲಪ್ಮೆಂಟ್ ಆಗಬೇಕು, ಇಂಡಸ್ಟ್ರಿಯಲ್ ಏರಿಯಾ ತರಬೇಕು, ಯೂತ್ಗೆಲ್ಲ ಕೆಲಸ ಕೊಡಬೇಕು. ಅಂಥದ್ದಾದ್ರೆ ಏನೋ ಮಾಡ್ಬೋದು ಸರ್. ಇದು ಭಾಗ್ಯಗಳು ಕೊಟ್ಬಿಟ್ಟು ತಿಂತಾರೆ, ಕುಡ್ದಾಕ್ತಾರೆ ಹೆಂಗಸರು ಅಷ್ಟೇ ಸರ್. ಏನು ಮಾಡ್ತಾರೆ, ಎಲ್ಲ ಎಣ್ಣೆ ಇದಾಗುತ್ತೆ. ರಕ್ಷಾರಾಮಯ್ಯ ಒಳ್ಳೆ ಯೂತ್, ಒಳ್ಳೆ ಕೆಲಸ ಎಲ್ಲ ಮಾಡ್ತಾರಂತೆ ಗೆದ್ರೆ ಅಂತೆಲ್ಲ ಹೇಳ್ಕೊಂಡು ಅಡ್ಡಾಡ್ತಿದ್ದಾರೆ. ನನ್ನ ಪರ ಪ್ರದೀಪ್ ಈಶ್ವರ್ ಇದ್ದಾರೆ ಅಂತೆಲ್ಲ ಹೇಳಿದ್ದಾರೆ ಸರ್. ಪ್ರದೀಪ್ ಈಶ್ವರ್ ಇದ್ದರೆ ಇವಾಗ ಕೆಲಸ ಅಭಿವೃದ್ಧಿ ಮಾಡಬೇಕಲ್ಲ ಸರ್. ಮಾಡಿಲ್ವಾ ಪ್ರದೀಪ್? ಎಲ್ಲಿ ಮಾಡ್ತಾರೆ ಸರ್? ಯಾವುದು ಶೂನ್ಯ ಆಗಿಬಿಟ್ಟಿದೆ ಸರ್ ಚಿಕ್ಕಬಳ್ಳಾಪುರ. ಎಲ್ಲಿ ಯಾವ ರೋಡು ಅಭಿವೃದ್ಧಿ ಇಲ್ಲ, ಯಾವುದೂ ಇಲ್ಲ ಸರ್. ಸುಧಾಕರ್ ಇದ್ದಿದ್ರೆ ಒಳ್ಳೆ ಅಭಿವೃದ್ಧಿ ಅಭಿವೃದ್ಧಿ ಮಾಡ್ತಾರೆ. ಮತ್ತೆ ಸೋಲಿಸ್ಬಿಟ್ರೆ ಯಾಕೆ ಸುಧಾಕರ್ನ ನೀವು MLA? ಏನೋ ಒಂದು ಈ ಗ್ಯಾರಂಟಿ ಯೋಜನೆಗಳು ಏನೋ ಒಂಥರ ಏನೋ ವಿಚಿತ್ರ ಲಾಟ್ರಿ ಆದಂಗೆ ಆಗ್ಬಿಟ್ಟೈತೆ. ನೆಕ್ಸ್ಟ್ ಬರಬೇಕಲ್ಲ ಸರ್. ನೆಕ್ಸ್ಟ್ ಪ್ರದೀಪ್ ಗೆಲ್ಲಲ್ವಾ? ಏನೋ ಭಗವಂತ ನಿಧಾನ ಇವಾಗ ಹಾಕಿದ್ರೆ ಗೊತ್ತಾಗೋದು ಸರ್. ಈ ಕೇಂದ್ರದಲ್ಲಿ ಯಾರು ಗೆಲ್ಲಬೇಕು? ಮೋದಿ ಗೆಲ್ಲಬೇಕು? ಮೋದಿ ಬರಬೇಕು ಸರ್. ಮೋದಿ ಬಂದರೆ ಅಭಿವೃದ್ಧಿ, ನಮ್ಮ ದೇಶ ಇದು ಉದ್ಧಾರ ಆಗಬೇಕಲ್ಲ ಸರ್. ರಾಹುಲ್ ಗಾಂಧಿ ಬೇಡವಾ? ಬೇಡ ಸರ್. ಯಾಕೆ? ಇನ್ನು ಅವರು ಯೂತು ಇನ್ನು ಏನು ಇನ್ನು ಗೊತ್ತಿಲ್ಲ. ಮೋದಿ ಆದರೆ ಅನುಭವ ಐತೆ, ಯಾವ ಥರ ಯಾರನ್ನ ಹೆಂಗೆ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದು
ಇವಾಗ ನಮ್ಮ 5ನೇ ರಾಷ್ಟ್ರದಲ್ಲಿ ಐತಲ್ಲ ಸರ್ ನಮ್ಮ ದೇಶ, ಅಂಥದನ್ನ ತರ್ತಾರೆ, ಮುಂದುವರೆದ್ಕೊಂಡು ಹೋಗ್ತಾರೆ, ಅದು ಅವರೇ ಬೇಕು ಸರ್. ಥ್ಯಾಂಕ್ ಯು. ಒಟ್ಟಾರೆಯಾಗಿ ಇದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನಗಳ ಮನದಾಳದ ಮಾತು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಮುಂಬರುವ ದಿನಗಳಲ್ಲಿ ಯಾರು ಸಂಸದರಾಗ್ತಾರೆ ಅನ್ನೋದನ್ನು ಚುನಾವಣೆ ಆಗೋ ತನಕ ನಾವು ಮತ್ತು ನೀವು ಕಾದು ನೋಡಬೇಕಾಗಿದೆ. ಇದು ಇವತ್ತಿನ ವಿಶೇಷ. ಕ್ಯಾಮರಾ ಜರ್ನಲಿಸ್ಟ್ ಶ್ರೀನಿವಾಸ್ KR ಜೊತೆ ಶ್ರೀನಿವಾಸ್ ವೈದ್ಯ, ಚಿಕ್ಕಬಳ್ಳಾಪುರ. ಬೀಟ್ ಪ್ಲಸ್ ಕರ್ನಾಟಕ.